Who is my Instagram crush? My dear crush, ನೀನ್ ನೋಡ್ ನಾನು ಫುಲ್ ಬ್ಲಶ್. ಈ ಕಡೆದು ಕೊಳ್ಳೆ ಪಣ್ಣೆ ಆಗಿರೋದೆಲ್ಲ ಅದಕ್ಕೆ ಚಪಾತಿ ಹಸಿ ಅದನ್ನ ತಿನ್ನಿಸ್ಬಿಡ್ತೀರ ನಮ್ಗೆ. ನಾನು ಯೂಟ್ಯೂಬರ್ ಆಗಿಲ್ಲ ಲೈಫಲ್ಲಿ ಏನಾಗ್ತಿದ್ದೆ. ನಾನು ಯಾವಾಗ ಲಾಸ್ಟ್ ಟೈಮ್ ಹತ್ತಿತ್ತು ಏನಕ್ಕೋಸ್ಕರ ನಿನ್ನೆ ರಾತ್ರಿ ನಾನು ಹತ್ತಿದ್ದೆ. ಸೊ ಇಬ್ರು ಕರೆಕ್ಟ್ ಬರ್ದವ್ರೆ. ಇಬ್ರು ಕರೆಕ್ಟ್ ಹೇಳೋದು. ನನ್ಗೆ ಏನು ಬಿಗ್ಗೆಸ್ಟ್ ಫಿಯರ್ ಭಯ. ಎಕ್ಸಾಮ್ ಅಲ್ಲಿ ಇಬ್ರು ಯೋಚನೆ ಮಾಡೋರು ಇವಾಗ ಗೊತ್ತಿಲ್ಲ. ಆಯ್ತಾ ಇದೆ ಆಯ್ತಾ ತುಂಬಾ ಈಸಿ ಇದೆ. ಏನ್ ಅನ್ಸಿಟ್ಟದು ವೇಸ್ಟ್ ಮಾಡ್ತಾ ಇದೀರಂತ. ನಿಮ್ ಮೂತಿ ಇಕ್ಕೊಂಡಿದ್ದು ಅದಕ್ಕೆ ಇಕ್ಕೊಂಡಿದ್ದು ಇದಕ್ಕೆ ಇಕ್ಕೊಂಡಿದ್ದೆಲ್ಲ ನಾನು ಮೂತಿ ಇಕ್ಕೊಂಡಿದ್ದು ಕೊಳ್ಳೆ ಪಣ್ಣೆ ಆಗಿರೋದೆಲ್ಲ ಅದಕ್ಕೆ ಚಪಾತಿ ಹಸಿ ಅದನ್ನ ತಿನ್ನಿಸ್ಬಿಡ್ತೀರ ನಮ್ಗೆ. ಯಾರು ಹೇಳ್ತಾನೆ ಇಲ್ಲ ನೀವು ಯಾರು ಅರ್ಥನೇ ಮಾಡ್ತೀವಿ. ಏನು ಯೂಟ್ಯೂಬ್ ಅಂತ ಬರ್ದೋಡಿ ಇವಳು. ನಾನು ಇದೆ ನೀನು ಬ್ಲಾಗ್ಸ್ ಮಾಡ್ತೀವಿ ಅಪ್ಪ ಅಮ್ಮ ಫುಲ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬೈದಾಗ ನೀನ್ ಅಳ್ಕೊಂಡ್ಬಿಡ್ತೀಯ. ಅದು ಭಯ. ಅದು ಭಯ ಅಂದ್ರೆ ಯೂಟ್ಯೂಬ್ ಡೌನ್ ಆದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅದು ಬೇಜಾರು ತುಂಬಾ ಭಯ. ನಂಗೆ ಅಟ್ಯಾಚ್ಮೆಂಟ್ಸ್ ಅಂದ್ರೆ ತುಂಬಾ ಭಯ. ಇವಾಗ ಏನ್ ಮಾಡೋದು? ಮತ್ತೆ ಇವ್ರಿಬ್ರು ಮಧ್ಯೆ ಜಗಳ ತಂದಿಟ್ಬಿಟ್ಟು ನನಗೆ ನೋಡಿದ್ರೆ ಒಂಥರ ಖುಷಿ. ಸಾಕ್ಬಿಡ ಕರೆಕ್ಟ್ ಲೈನ್ ಅನ್ನು ನೋಡಿ. ನಾನು ಯೂಟ್ಯೂಬರ್ ಆಗಿಲ್ಲ ಲೈಫಲ್ಲಿ ಏನಾಗ್ತಿದ್ದೆ. ಬುಕ್ಕೆ ಬೇಡ ಆಮೇಲೆ ಡಿಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ಲು ಅಷ್ಟೇ. ಹಿಡ್ಕೊ. ಇಲ್ಲಾಂದ್ರೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತಿದ್ವಿ. ನಿನ್ ಸೆಕೆಂಡ್ ಆಪ್ಷನ್ ಏನ್ ಕೇಳಿ ಬಂದಿಲ್ಲ ಇರೋ ನನಗೆ ಪೆನ್ನು ಕೊಟ್ಟೆ. ಕಂಪನಿ ಜಾಯ್ನ್ ಆಗ್ತಿದ್ದೆ. ನಾನು ಹಬ್ಬ ಆಫೀಸ್ ನೋಡ್ಕೊಂತ ಇದ್ದೆ. ಡ್ಯಾನ್ಸ್ ರಕ್ಷಿತಾ ಹೇಳಿದ್ ಕರೆಕ್ಟ್. ಬಟ್ ಅವಳು ಸೆಕೆಂಡ್ ಆಪ್ಷನ್ ಹೇಳಿದ್ಲು. ಸೊ ನಾನು ಅವಾಗಲೇ ಹೇಳಿದೀನಿ ಸೆಕೆಂಡ್ ಆಪ್ಷನ್. ಮಾಡಿಸ್ಬೇಕು. ಯಾಕಿದ್ರೆಲ್ಲ ಮಾಡ್ತಿದ್ದೀನಿ. ಚೀ 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 ಹೊಡಿಬೇಡ್ವೆ. ಆಯ್ತೆ ಹಿಂಗ್ ನೋಡ್ಬಿಟ್ರೆ ನಾನು ಹೊಡಿಸ್ತೀನಿ. ಬಾ ಬಲ್ದ ಅಂದ್ರೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ರಷ್ಯಾದಲ್ಲಿದ್ದು ಬೆಳಗಾಗೋಲ್ಲ ಗೊತ್ತಿಲ್ಲ. ಇಲ್ಲಿಗೆ ಬದಲು ಈ ಟಾಸ್ಕ್ ಆದ್ಮೇಲೆ ಬೆಳಗಾಗ್ತಾಳೆ. ಓಕೆ ಆಯ್ತು. ಫೇವ್ರೆಟ್ ಮೂವಿ ಮೂವಿ ಜಾಸ್ತಿ ನೋಡೋದೇ ಇಲ್ಲ. ಮೂವಿ ಥಿಯೇಟರ್ ಬರ್ತಾರೆ. ನೆಕ್ಸ್ಟ್ ಇವಾಗಿದೆ ಕಾನ್ಫಿಡೆನ್ಸ್ ಇದೆ. ಸ್ಪೆಸಿಫಿಕ್ ಆಗಿ ಮೂವಿನ ನೋಡಲ್ಲ ನೀಟಾಗಿ. ನಾನು ಜಾಸ್ತಿ ಮೂವಿ ನೋಡೋದು. ಫೇವ್ರೆಟ್ ಮೂವಿ ನಿಂಗೈತಾ ಎಂತಾದ್ರು ನಿಂತ
ಆಯ್ತಲ್ಲ ಆಯ್ತಾ ಆಯ್ತು ಯಾವ್ದು ನೆಕ್ಸ್ಟ್ ಗೈಸ್ ಯು ನೋ ಮೀ ಬೆಟರ್ ಮಾಡ್ತೀನಿ ನಾನ್ ಮಾಡ್ತೀನಿ ನಾನು ಹೋಗ್ತೀನಿ ಅಧ್ಯಕ್ಷ ಮೂವಿ ತುಂಬಾ ಇಷ್ಟ ಮೀಮ್ಸ್ ಎಲ್ಲ ಜಾಸ್ತಿ ಆಗ್ತಿರ್ತೀನಿ. ಅಯ್ಯೋ ವಶಿತಾ ಗೈಸ್ ಇದು ಅಧ್ಯಕ್ಷ ಮೂವಿ ಏನ್ ಗೊತ್ತಾ ಇಷ್ಟ ಮೂವಿ ಏನ್ ಗೊತ್ತಾ ಎಷ್ಟು ಸರಿ ನೋಡಿ ನನ್ ಮೇಲೆ ಆಡ ಇಟ್ಟಲ್ಲ ನೋಡೋಣ ಅದ್ರಲ್ಲ ಯಾವ್ದೋ ಒಂದ್ 2-3 ಸರಿ ನೋಡಿದೀನಿ ಅಂದ್ರೆ ಅದು ಅಧ್ಯಕ್ಷ ಮೂವಿನೇ. ಅದು ಫೇವ್ರೇಟ್ ಅಂತ ಇಲ್ಲ ಫೇವ್ರೇಟ್ ಅದೇ ಫೇವ್ರೇಟ್ ಹಂಗಂತ ಹೇಳಿದ್ರೆ ಸೂಪ್ ಫ್ರಮ್ ಸೋ 3 ಸರಿ ನೋಡೋಣ ನಾಳೆ ಸರಿ ಕರೆಂಟ್ ಫೇವ್ರೇಟ್ ಅದೇ ಗೈಸ್. ನಾನು ರೇಗಿಸ್ಬಾರ್ದು ಈಗ ಹೋಲಿ ಬಿಡಿ ಇದು ನಾನು ಮಾಫಿ ಮಾಡ್ತೀನಿ ಯಾಕಂದ್ರೆ ಮೂವೀಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಅಧ್ಯಕ್ಷ ಮೂವಿ ನಂಗೆ ಇಷ್ಟ. ಸುಳ್ಳೆಲ್ಲ ಹೇಳ್ಬೋದು ನಿಜ. ಹೂ ಈಸ್ ಮೈ ಇನ್ಸ್ಟಾಗ್ರಾಮ್ ಕ್ರಶ್? ಹೋಗ್ಯಾರೆ ಅವನು ಯಾವನು ನನ್ಗೇನು ಗೊತ್ತು ಅವನ ಹೆಸರು ಗೊತ್ತಿಲ್ಲ. ಪ್ರೆಸೆಂಟ್ ಇನ್ಸ್ಟಾಗ್ರಾಮ್ ಅದೆಲ್ಲ ಗೊತ್ತು ಅದೊಂದು ಬಿಟ್ಟು ಅದಿದೆ ಅವಳ ಮನ್ಸಲ್ಲಿ ಅದೇ ಅಂತ ನಂಗೆ ಗೊತ್ತು. ಗೊತ್ತಿಲ್ವೇ ನಂಗೆ ಅವನ ಹೆಸರು ಗೊತ್ತಿಲ್ಲ. ಬಾ ಗಿಟಾರ್ ಎಲ್ಲ ಬಳಸ್ತಾರಲ್ಲ ಅವಳ ಹೆಸರು ಗೊತ್ತಿಲ್ವೇ? ಅವಳು ಕರೆಕ್ಟ್ ಇರೋದು. ನಿಂದು ಆನ್ಸರ್ ಹೇಳೋ ಅವ್ರಿಗೆ. ಆನ್ಸರ್ ಎಲ್ಲ ಬೇಡ ಗೈಸ್. ಆನ್ಸರ್ ಹೇಳೆ. ಬೇಡ ಬಿಕಾಸ್ ಅವರು ನನ್ನ ಬ್ಲಾಗ್ಸ್ ನೋಡ್ಬಿಟ್ರೆ ಅಪ್ಪಿ ತಪ್ಪಿ ಯಾಕೆ ಬೇಕು ಬೇಡ. ನೋಡಲ್ಲ ಮೊದ್ಲೇ ನನ್ ಕ್ರಶ್ ನನ್ ಬ್ಲಾಗ್ ನೋಡಲ್ವೇನೆ? ಅದು ಪವಿಗೂ ಗೊತ್ತು ಅವಳು ಗೊತ್ತು. ಅದು ಬಿಟ್ಟು ನಾನು ಹೇಳೋಣ ಅನ್ಕೊಂಡೆ ಬಿಕಾಸ್ ಅವರು ಅದು ಬಿಟ್ಟು ಬೇಡ. ಅದೇ ನನ್ ಕ್ರಶ್. ಅದು ಮೈ ಡಿಯರ್ ಕ್ರಶ್. ಅದು ಹೇಳಕ್ಕಾಗಲ್ಲ ಅಷ್ಟೇ. ನಾನು ಒಂದು ಇದು ಬರ್ತಿದ್ದೆ ಕ್ರಶ್ ಮೇಲೆ ಏನ್ ಗೊತ್ತಾ, ಮೈ ಡಿಯರ್ ಕ್ರಶ್ ನೀನ್ ನೋಡ್ ನಾನ್ ಫುಲ್ ಬ್ಲಶ್, ನೀನ್ ಹಾಕಿದ್ಯಾ ಬ್ಲಾಕ್ ಅಂಡ್ ವೈಟ್ ಅಡ್ಜಸ್ಟ್ ಮಾಡ್ಕೊಂಡು ನಾನ್ ಸ್ವಲ್ಪ ಕಮ್ಮಿ ಹೈಟ್. ಇನ್ನೊಂದ್ ಲೈನ್ ಏನೋ ಬರ್ತಿದ್ನಲ್ಲ, ನನ್ ವೈಟ್ ನೀನ್ ಸ್ವೀಟ್ ಇದೇಂಚಿ ನಮ್ಕ ಬರ್ತಾರ ನೀನ್ ಸಿಕ್ಕಾಪಟ್ಟೆ ಹಂಬಲ್ ಹಾರ್ಟು, ನಾನು ನಿನ್ ಹಾರ್ಟ್ಗೆ ಫ್ಲಾಟು. ನೀನ್ ಸಿಕ್ಕಾಪಟ್ಟೆ ಹಂಬಲ್ ಹಾರ್ಟ್, ನಾನು ನಿನ್ ಹಾರ್ಟ್ಗೆ ಫ್ಲಾಟ್. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ನಾನು ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ನಂಗೆ ಒಬ್ಬ ಫ್ರೆಂಡ್ ಇದ್ದ. ಆ ಫ್ರೆಂಡ್ ಹೆಸರು ಏನೋ ಬರಿಬೇಕು. ಸರ್ಕಾರ ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗೆ ಇರ್ಲೇ ಇರ್ಲಿಲ್ಲ. ನನಗೆ ಹೇಳಿದೆ ಮುಷಿತಾ, ಅವಣ್ಣ ಇದ್ದ. ಅವಣ್ಣ ಆಮೇಲೆ ಗರ್ಲ್ ಫ್ರೆಂಡ್ ಬಂದ್ಬಿಟ್ಟ, ಬಂದ್ಬಿಟ್ಲು. ನನ್ನ ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಅಷ್ಟು ಗೊತ್ತಿಲ್ಲ, ಇವಳು ನಂಬರ್ ಏನ್ ಕೊಡಲ್ಲ. ಅದಕ್ಕೆ ಅವಣ್ಣ ಯಾರಂತ ಗೊತ್ತು ನನ್ಗೆ, ಯಾರಂತ ಗೊತ್ತಿಲ್ವೇ. ಆಮೇಲೆ ಅವಣ್ಣ ಗರ್ಲ್ ಫ್ರೆಂಡ್ ಬಂದ್ರು ಅಲ್ಲಿಗೆ. ನಿನ್ಗೆ ಅಣ್ಣ ಗರ್ಲ್ ಫ್ರೆಂಡ್ ಏನೋ ಬಂದಿಲ್ಲ ಪಾಪ, ಆಫೀಸ್ ಬಂದು ಸೇರ್ಕೊಂಡ್ರು. ಅದು ನನ್ನ ಕ್ರಶ್ಗೆ ಹೌದಲ್ಲ, ಇವರು ಫ್ರೆಂಡ್. ನೀವು ಫೋಟೋ ಇಟ್ಕೊಂಡಿದ್ದೀರ ಹಿಂಗೆ. ನಂಗೆ ಅವಣ್ಣ ಹೆಸರು ಸಾರಿ, ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನನಗೆ. ನಿನ್ಗೆ ಆಮೇಲೆ ನಿನ್ಗೆ ಆಮೇಲೆ ನಿನ್ಗೆ ಆದ್ಮೇಲೆ ಇನ್ನೊಂದ್ಸರಿ ಆಗ್ಬೇಡ ಪ್ಲೀಸ್. ನನಗೆ ಕ್ವಶನ್ ಕೇಳೋದ್ರಿಂದ ಮರ್ತೋಗ್ಬಿಟ್ಟಿದ್ದೀನಿ. ಸುಮ್ಮನೆ ಅಣ್ಣ ನನ್ ಕೈಲಿ ಆಗ್ತಾ ಆಕ್ಚುಲಿ ಏನಾಯ್ತು, ನಾನು ಚೆನ್ನಾಗಿದ್ದೀನಿ ಅಂದ್ರೆ ಆಕ್ಚುಲಿ ಏನಾಯ್ತಂದ್ರೆ ನಾವು ಫುಲ್ ಬ್ಲಾಗ್ ಮಾಡ್ಬಿಟ್ಟಿದ್ವಿ ಆಯ್ತಾ. ಯಾಕಂದ್ರೆ ವಿಡಿಯೋ ಆಫ್ ಆಗ್ಬಿಟ್ಟಿದೆ, ಸ್ಟೋರೇಜ್ ಖಾಲಿ ಆಗೋಗಿ ವಿಡಿಯೋ ಅದೇ ಆಫ್ ಆಗೋಗಿದೆ. ನಮ್ಗೆ ಗೊತ್ತಾಗಿಲ್ಲ, ನಾವ್ ಅನ್ಕೊಂಡ್ವಿ ವಿಡಿಯೋ ನಡೀತಿದೆ ಅಂತ. ನಾನೇನೋ ಕಷ್ಟಪಟ್ಟು ಹೇಳ್ತಾ ಇದ್ದಿದ್ದೆ, ಕಷ್ಟಪಟ್ಟು ವಿಡಿಯೋ ಮಾಡಿ ಲಾಸ್ಟ್ ಅಲ್ಲಿ ಫುಲ್ ಫನ್ನಿ ಆಗಿತ್ತು. ಅದು ಸಿಕ್ಕಾಪಟ್ಟೆ ಬಕ್ಕಾಡಿದೀವಿ. ನಾನ್ ಅನ್ಕೊಂಡೆ ಒಳ್ಳೆ ಕಂಟೆಂಟ್ ಅಂತ, ನೋಡಿದ್ರೆ ಬೂಟಿ
ತುಂಬಾ ಆಯ್ತು, ಬಟ್ ಯಾವ್ದಕ್ಕೂ ವಿಡಿಯೋ ಇಲ್ಲ. ನನ್ ಬಟ್ಟೆ ಡಿಸೈನ್ ಚೇಂಜ್ ಆಗ್ಬಿಟ್ಟಿದೆ. ಸೊ ಗೈಸ್ ಏನ್ ಮಾಡೋದು, ಬೇಜಾರಾಗ್ತದೆ ನನ್ ಫುಲ್ಲು, ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ನನ್ಗಂತೂ. ನನ್ ಬೇಜಾರಾಗ್ತಿದೆ ಅಂತಿದ್ದೀನಿ. ನಾನು ಹೆಂಗೆಲ್ಲ ಹಾಕಿದ್ರು ಇದೆ, ಯಾವ್ದು ಕ್ಲಿಪ್ಪೇ ಇಲ್ಲ. ನಂಗೆ ಎಷ್ಟು ಬೇಜಾರಾಗ್ಬೇಡ. ನಾನೇ ವಿನ್ ಆಗಿದ್ದಿತ್ತು. 10,000 ರೂಪಾಯಿ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ. ನೀನ್ ನೀರ್ ಹಾಕಿಲ್ಲ, ಸುಮ್ಮನೆ ಫಸ್ಟ್ ಇರಿಟೇಟ್ ಆಗ್ತಿದೆ ಇದು. ಬೇಸಿಕ್ ಕ್ವಶನ್ಸ್ ಕೇಳ್ತೀನಿ. ಬೇಸಿಕ್ ಕ್ವಶನ್ ಅವಾಗಲೇ ಬೇಸಿಕ್ ಕ್ವಶನ್ಸ್ ಇವ್ರಿಗೆ ಗೊತ್ತಿರ್ಲಿಲ್ಲ. ನಾನ್ ನೋಡ್ರೆ ಯಾವ ರೇಂಜ್ ಕ್ವಶನ್ ಯೋಚನೆ ಮಾಡ್ಕೊಂಡ್ ಬರ್ಕೊಂಡಿದ್ದೆ. ಗೈಸ್, ನನ್ನ ಹತ್ರ ಇರೋ ಬಟ್ಟೆನಲ್ಲಿ ಯಾವ್ದು ನನಗೆ ಮೋಸ್ಟ್ ಫೇವ್ರೆಟ್ ಬಟ್ಟೆ? ಗೊತ್ತಾ ನನಗೆ? ಇರೋ ಕೂತು ಕಿವಿ ಯಾವ ನಿಮ್ಗೆ ಹಾಕಿಲ್ಲ ಕರೆಕ್ಟ್ ಆನ್ಸರ್ ಹೇಳ್ಬೇಕು. ಓಕೆ, ನನಗೆ ಮೋಸ್ಟ್ ಫೇವ್ರೆಟ್ ನಂಬರ್ ಯಾವುದು? ಹುಟ್ಟಿದ ಮಂತ್ 9. ಜಪ್ ಇಡೋದು, ಜಪ್ ಇಡೋದು 10 ಅಥವಾ 1. ನನ್ ಸಣ್ಣ ಅಲ್ವಾ, ಸೊ 1 ನನ್ ಲಕ್ಕಿ ನಂಬರ್. ನೀನ್ ಸಣ್ಣ ತುಂಬಾ ರಾಶಿ. ನೀನೇ ಚಿಕ್ಕ ತೊಳಿಬೇಕು. ನನ್ ಲಾಸ್ಟ್ ಟೈಮ್ ಬರ್ಡೇಗೆ ಎಷ್ಟು ಜೊತೆ ಬಟ್ಟೆ ತಗೊಂಡಿದ್ದೆ? 3 ಐ ಆಮ್ ಡ್ಯಾಮ್ ಶೋರ್. ಲಿಪ್ಸ್ಟಿಕ್, ಕಾಜಲ್, ಐಲೈನರ್ ಅಲ್ಲಿ ಈ ಮೂರಲ್ಲಿ ಫಸ್ಟ್ ಪ್ಲೇಸ್ ಯಾವುದು? ತುಂಬಾ ಇಷ್ಟ ಯಾವುದು? ಲಿಪ್ಸ್ಟಿಕ್, ಕಾಜಲ್, ಐಲೈನರ್. ಇನ್ನೊಂದು ಇದೆ, ನೀನೇ ನನ್ನ ಮೇಕಪ್ ಬಗ್ಗೆ 0 ನಾಲೆಜ್ ನನಗೆ. ಅದು ಅವಳು ಹಾಕೋದು ಸರಿ, ನೀವೇ ಹಾಕೋತಾ ಇದ್ದೀರಾ? ನೈಟ್ ಪರ್ಸನ್ ಸರಿ ಕೇಳ್ತೀಯ? ಮಾರ್ನಿಂಗ್ ಪರ್ಸನ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅರೆ, ಇಬ್ರು ಗೊತ್ತಿರ್ಲಿಲ್ಲ ಅದು. ನನ್ನ 10th ಟ್ರಿಪ್ ಅಲ್ಲಿ ನನ್ನ ನೋಡ್ಕೊಂಡಿದ್ ಯಾರು? ನೀನ್ ಬಾಯಿ ಇಟ್ಕೊಂಡು ನೋಡಾಕ್ತಿದ್ರ ರಮೇಶ್ ಸರ್. 10th ಟ್ರಿಪ್ ಅಲ್ಲಿ ನಮ್ಮ ಕನ್ನಡ ಸರ್, ರಮೇಶ್ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಮಗ್ಳ ತರ ನೋಡ್ಕೊಂಡ್ರು. ನಂಗೆ ರಮೇಶ್ ಸರ್ ಅಂದ್ರೆ ತುಂಬಾ ಇಷ್ಟ. ನಮ್ ಬವಿ ಎಷ್ಟು ಮುದ್ದ ಕಾಣ್ತವಳಲ್ಲ. ನಾನು ನೀವು ನೋಡಲ್ಲ, ಬಟ್ ಆದ್ರೂ ಸ್ಟಾರ್ಟಿಂಗ್ ಇಂದ ನಾವು ಕರೆಕ್ಟ್ ಮಾಡಿದ್ವಿ. ಕರೆಕ್ಟ್ ಲೈಕ್ ಫೋನ್ ಸ್ಟೋರೇಜ್ ಎಲ್ಲ ಚೆನ್ನಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಯಾವಾಗ ಇವ್ರು ನನಗೆ ಹಚ್ಚಕ್ ಸ್ಟಾರ್ಟ್ ಮಾಡಿದ್ರು ಅನ್ನೋ ವಿಡಿಯೋನು ಇಲ್ಲ ಇದ್ರಲ್ಲಿ. ಸ್ಟೋರೇಜ್ ಇಂದ ಅದನ್ನು ಹೋಗ್ಬಿಟ್ಟಿದೆ. ಬೇಜಾರಾಗ್ತಿದೆ ಗೈಸ್.
ನಮ್ಮ ವರ್ಷಿ ಅನೆ ಬೀಳ ಗೊತ್ತಾ ಇಲ್ಲಿ ನೋಡು ಅನೆ ಬೀಳ ಹಿಂಗಿರುತ್ತೆ. ಅನೆ ಬೀಳ ಲುಕ್ ಕೊಡು ನೋಡೋಣ. 1 2 3 ಗೋ. ಅನೆ ಬೀಳ ಹಿಂಗ್ ಲುಕ್ ಕೊಡುತ್ತಾ ನಮ್ಮ ಚೆನ್ನಾಗಿದೆ. ವೈಟ್ ಕೊಟ್ಬಿಡ್ಬೇಕು. ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆ. ಇದು ಸ್ವಲ್ಪ ಪ್ರಾಮಿಸಿಂಗ್ ಸ್ವಲ್ಪ ಸ್ವಲ್ಪ ಬೆಳ್ಳೆ ಕಾಣ್ಲಿ ಅಂತ ಪವಿ. ಮಕ್ಕ ಒಂದ್ ಕಲರ್ ಕೈಗೆ ಒಂದ್ ಕಲರ್ ಕಾಣ್ಬಾರ್ದಲ್ಲ. ಪವಿ ಅನೇ ಮೇಲೆ ಲುಕ್ ಕೊಡು. ಹೆಂಗೆ ಅದು ಅದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೇಮ್ ವರ್ಷ ಇದ್ದಂಗೆ ಇರುತ್ತೆ. ಸೇಮ್ ಹಿಂಗೆ ಇರುತ್ತೆ. ಹಾ ಇವಳು ಇವಾಗೂ ಈ ಪೋಸ್ ಬಿಡಲ್ಲ ಇವಳು. ಸೊ ಗೈಸ್ ಹಿಂಗಿದೆ. ಕಿಸಿಬೇಡ ನೀನು. ಗೇಮ್ ಅಲ್ಲಿ ಗೆದ್ದಿದ್ದು ಬಂದು ಪವಿತ್ರ ಗೆದ್ದಿದ್ದು. ಅಮ್ಮ ನೋಡ್ರೆ ಸಾಯ್ಸಾಕತ್ತೆ ಗೈಸ್. ಬೇಗ ಅಮ್ಮ ಇದೆಲ್ಲ ಹೊರಗಡೆ ಕ್ಲೀನ್ ಮಾಡ್ಬೇಕು. ಇದೆಲ್ಲ ಕ್ಲೀನ್ ಮಾಡ್ಬೇಕು ಗೈಸ್. ಮೊದ್ಲು ಇದೆಲ್ಲ ನೋಡ್ರೆ ನಮ್ಮಮ್ಮ ನನ್ನ ನಮ್ಮಕ್ಕಾಗಲ್ಲ ಕೊಡು ಬಿಡ. ನಮ್ಮಮ್ಮ ನೋಡ್ರಿ ಪರ್ಸಿನಲ್ಲಿ ಹಾಕೋದು ಕೊಡಿರ್ಲಿ. ನೋಡಿಲಿ ನೀರು ಚೀ ಸೀಟ್ ಬರೀ ಅಂಟ್ಕೊಂಡ್ಬಿಟ್ಟೈತೆ. ಚಪಾತಿ ಮಾಡ್ಬೋದು. ಸೊ ಗೈಸ್ ಇಷ್ಟ ಆಗಿತ್ತು ನಮ್ಮ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಆಕ್ಚುಲಿ ಇದು ಹಿಂಗಿರ್ಲಿಲ್ಲ. ಏನೋ ಮಾಡಕ್ ಹೋಗಿ ಅದು ಇನ್ನೇ ಇವಳು ನೋಡಿ ಇಲ್ಲ ಎತ್ಕೊಂಡು ಹೂವು ಹಾಕ್ತಾವಳೆ. ಈ ಮುದ್ದಾದ ಗೊಂಬೆಗಳು ನಿಜ ಹೇಳ್ತಾ ಇದ್ದೀನಿ. ರಾತ್ರಿ ಹೊತ್ತು ನಿಮ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಕ್ ಹೋಗ್ಬೇಡಿ. ಪಾಪ ಹಾರ್ಟ್ ಅಟ್ಯಾಕ್ ಬಂದ್ ಸದ್ಗಿತ್ ಹೋಗ್ಬಿಟ್ಟವ್ರು. ಬೇಡ. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಹೇಳ್ರಿ ಅದೊಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ ಗೈಸ್. ಸೊ ಇಷ್ಟು ಕಷ್ಟ ಏನು ಅದು ಹಿಂಗ್ ಆಡ್ಸ್ಬೇಕು ಅಂತಾನೆ ಇರ್ಲಿಲ್ಲ ನನ್ ಗೇಮ್. 2 ಸರಿ ಮೊಬೈಲ್ ಆಫ್ ಆಗೈತೆ. ಏನು ಮಾಡ್ಬೇಡ. ಸೊ ಗೈಸ್ ಸ್ಟೋರೇಜ್ ಇಲ್ಲ. ನಾನು ಸ್ವಲ್ಪ ಕಮ್ಮಿ ಸ್ಟೋರೇಜ್ ತಗೊಂಡ್ಬಿಟ್ಟೆ. ಏನ್ ಮಾಡಕ್ಕಾಗಲ್ಲ. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮಾಡಿ. ಅಂಡ್ ಇವಾಗ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಾಯ್ ಟಾಟಾ.